ಧರ್ಮ ಏನ್ ಹೇಳ್ತದೆ ಅಂತಂದ್ರೆ, ವಿಷಯ ಕಷಾಯಗಳನ್ನ ಆಜೀವನ ಪರ್ಯಂತ ತ್ಯಾಗ ಮಾಡಬೇಕು. ತ್ಯಾಗ ಮಾಡಿದ ನಂತರ ಅದನ್ನ ನಿಮಿತ್ತವಾಗಿ ಇಟ್ಟುಕೊಂಡು ಯಾರಾದರೂ ಕೋಪವನ್ನು ಹುಟ್ಟಿಸಿದ್ರು ಅಂತಂದ್ರೆ ಕೋಪ ಮಾಡಬಾರದು. ಇದು ವ್ಯವಹಾರ ಉತ್ತಮ ಕ್ಷಮ. ಯಾರಾದರೂ ಪ್ರಶಂಸೆ ಮಾಡಿದರು ಅಂತಂದ್ರೆ ಅಹಂಕಾರ ಬರಬಾರದು. ನೀನು ಕೋಟ್ಯಾಧೀಶ ಸಾಹುಕಾರ ಅಂತಂದಾಗ ಅಹಂಭಾವ ಬರಬಾರದು. ನನಗೆ ಸಾಹುಕಾರ ಅಂತ ಇದ್ದಾನೆ, ಎಷ್ಟು ಸುಖ ಸಿಗ್ತೈತಿ ಒಳಗ ಸಾಹುಕಾರ ಅಂದಾಗ. ನೀನು ಸಾಹುಕಾರಪ್ಪ, ನಾವೆಲ್ಲ ಏನು ಬಡವರು, ನೀನು ಸಾಹುಕಾರಪ್ಪ, ನಿಮ್ದು ಏನು ಹೇಳೋದ, ಎಷ್ಟು ಪುಣ್ಯವಂತರು ನೀವು, ಎಷ್ಟು ಸಾಹುಕಾರ ನೀವು. ಪ್ರಶಂಸೆ ಮಾಡಿದ ಅಂತಂದ್ರೆ ಯಾವ ಕಷಾಯ ಬಂದು ಬಿಡ್ತದೆ? ಮಾನ ಕಷಾಯ. ಮಾನ ಕಷಾಯ ಬರ್ತದೆ ಅನ್ನೋದು ನಕ್ಕಿ ಐತಿ? ನಕ್ಕಿ ಬಂದೇ ಬರ್ತೈತಿ ಅನ್ನೋದು ನಕ್ಕಿ ಐತೇನೆ? ಇಲ್ಲ. ಕೆಲವೊಬ್ರು ಸಾಹುಕಾರ ಅಂದ್ರೂ ಕೂಡ ಏನ್ ಹೇಳ್ತಿ ಬಿಡೋ, ಇದೆಲ್ಲ ಪುಣ್ಯದ ಉದಯ ಐತಿ, ಇದನ್ನ ತಗೊಂಡು ಏನ್ ಮಾಡೋದೈತಿ ಸಾಹುಕಾರತನ, ಇದೇನು ಆತ್ಮನಿಗೆ ಸಂಗಾಟ ಬರುವಂತದಲ್ಲ, ಇದನ್ನೆಲ್ಲ ಬಿಟ್ಟು ಹೋಗೋದಿದೆ. ಇಂಥ ವಿಚಾರ ಮಾಡೋ ಶ್ರಾವಕರು ಇರ್ತಾರೋ ಅಥವಾ ಇಲ್ಲ? ಇರ್ತಾರೆ. ಆಮೇಲೆ ಅವರಲ್ಲಿ ವ್ಯವಹಾರ ಧರ್ಮ ಇದೆ. ಯಾವ ಉತ್ತಮ ವ್ಯವಹಾರ ಅಂತ ಹೇಳ್ತಿತ್ತಿಲ್ಲ ನಾವು, ಉತ್ತಮ ವ್ಯವಹಾರ ಧರ್ಮ ಇದೆ ಅಂತ ಹೇಳ್ತಾ ಇಲ್ಲ. ಯಾವುದಿದೆ? ವ್ಯವಹಾರ ಶ್ರಾವಕ ಧರ್ಮ ಅವರಲ್ಲಿದೆ. ಆಮೇಲೆ ಮತ್ತೊಬ್ಬ ಬರ್ತಾನೆ, ಏನ್ ಹೇಳ್ತಾನೆ ಅಂತಂದ್ರೆ, ನೀನೇನು ಗಳಿಸಿಟ್ಟಿದೆಯಲ್ಲ ಅದನ್ನೆಲ್ಲ ಬೇರೆಯವರು ತಮ್ಮ ಹೆಸರಿನಿಂದ ಮಾಡ್ಕೊಳ್ತಾ ಇದ್ದಾರೆ. ವಿಚಾರ ಏನ್ ಬರ್ತವು? ನಮ್ಮ ಸಂಪತ್ತಿಯನ್ನ ಇವರು ತಮ್ಮ ಹೆಸರಿನಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಅಂದಮೇಲೆ ಅವ್ರಕ್ಕಿಂತ ಮೊದಲು ಹೋಗಿ ನನ್ನ ಹೆಸರಲ್ಲಿ ನಾ ಮಾಡ್ಕೊಂಡು ಬರ್ತೇನೆ. ಭಾವ ಬರುವಲ್ಲ, ನನ್ನ ಸಂಪತ್ತಿ, ಇದು ಲೋಭ ಬಂತು. ಲೋಭ ಬಂದ ನಂತರ ಯಾವುದು ನನ್ನದಲ್ಲ ಅದನ್ನು ನನ್ನದಾಗಿ ಮಾಡಿಕೊಳ್ಳತಕ್ಕಂತಹ ಪರಿಣಾಮ ನಮ್ಮದೇ ಇದೆ. ಅವರು ದೋಚ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಪರಿಗ್ರಹ ಅಂತಂದ್ರೆ ನಮ್ಮದಲ್ಲ, ಆತ್ಮಂದೇನದು ಅಲ್ಲ. ಆದರೂ ಕೂಡ ಒಂದು ಬದುಕಿನ ಸಾಧನ, ಬದುಕಿದ ಸಾಧನ ಅಂತ ವಿಚಾರವನ್ನು ಇಟ್ಟುಕೊಂಡು ನಾವು ಹೋದ್ರೂ ಕೂಡ ಇದು ನನ್ನದು ಅನ್ನುವಂಥ ಬುದ್ಧಿಯಿಂದ ಹೋಗಬೇಕು ಬೇಡ? ನಮ್ಮ ಹೆಸರಿನಿಂದ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೇವೆ ಅಂದಮೇಲೆ, ಕೇಸ್ ಆಡ್ಕದೇವೆ ಅಂದಮೇಲೆ ನಂದ ಮಾಡ್ಕೊಂತಿರ್ತೇನೆ ನಾನು. ಒಳಗಡೆ ಗೊತ್ತಿದೆ ಇದು ನನ್ನದಲ್ಲ ಅನ್ನೋದು. ಆದರೂ ಕೂಡ ಕ್ರಿಯೆಯನ್ನು ಮಾಡ್ತಾ ಇದ್ದಾನಂದ ಮೇಲೆ, ಕೋರ್ಟಿಗೆ ಹೋಗ್ತಾ ಇದ್ದಾನಂದ ಮೇಲೆ ಅಲ್ಲಿ ವ್ಯವಹಾರ ಧರ್ಮ ಇದೆಯೇನು? ಇಲ್ಲ. ಅಲ್ಲಿ ಏನು ವಿಚಾರ ಬರಬೇಕಾಗಿತ್ತು? ಇದು ನನ್ನದೂ ಅಲ್ಲ ನಿನ್ನದೂ ಅಲ್ಲ, ಇನ್ನು ಕೋರ್ಟಿಗೆ ನಾವು ಹೊರಟಿದ್ದೇನೆ, ಅದೆಲ್ಲ ನಿಮಿತ್ತಿಗಾಗಿ ನಾವು ಹೋಗಬೇಕಾಗ್ತೈತಿ, ನನ್ನ ವಸ್ತು ನನ್ನದಂಗೆ ಇಟ್ಕೊಳ್ಬೇಕಾಗ್ತೈತಿ ಅನ್ನುವಂತ ಮಂದ ಕಷಾಯ ಬುದ್ಧಿ ಉಳ್ಳವಾಗಿದ್ದ ಅಂತಂದ್ರೆ ಅಲ್ಲಿ ವ್ಯವಹಾರ ಧರ್ಮ ಇದೆ. ಇಲ್ಲ ಅಂತಂದ್ರೆ ವ್ಯವಹಾರ ಧರ್ಮವೂ ಇಲ್ಲ. ಮಂದ ಕಷಾಯಿ ಧರ್ಮಗಳು ಎಷ್ಟಿರಬೇಕು? ಮೂಲದಲ್ಲಿ 4 ಧರ್ಮಗಳು ಮನುಷ್ಯನಲ್ಲಿ ಇರಬೇಕು. ಉತ್ತಮ, ಕ್ಷಮ, ಮಾರ್ದವ, ಆರ್ಜವ, ಶೌಚ 4. ಈ 4 ಧರ್ಮಗಳಿರಬೇಕು ಅಂತಂದ್ರೆ ಎಷ್ಟು ಕಷಾಯ ಬಿಟ್ಟಿರಬೇಕು? 4. ಕ್ರೋಧ, ಮಾನ, ಮಾಯ, ಲೋಭ. ಅವು ಯಾವ ಕಷಾಯಗಳನ್ನ, ಯಾವ ಸರ್ವಘಾತಿಗಳಿವೆ ಅವುಗಳನ್ನ ಬಿಟ್ಟಿರಬೇಕು. ಸರ್ವಘಾತಿ ಕ್ರೋಧ ಎಷ್ಟು ಪ್ರಕಾರದ್ದು? 3 ಪ್ರಕಾರದ್ದು. ಸರ್ವಘಾತಿ ಮಾನ 3 ಪ್ರಕಾರದ್ದು. ಸರ್ವಘಾತಿ ಮಾಯಾ 3 ಪ್ರಕಾರದ್ದು. ಸರ್ವಘಾತಿ ಲೋಭ 3 ಪ್ರಕಾರದ್ದು. ಯಾವುದರ ಸರ್ವಘಾತಿ? ಸಂಯಮದ ಸರ್ವಘಾತಿ. ಯಾವುದರ ಸರ್ವಘಾತಿ? ಸತ್ಯದ ಸರ್ವಘಾತಿ.
ಯಾವುದರ ಸರ್ವಘಾತಿ? ಉತ್ತಮ ತ್ಯಾಗದ ಸರ್ವಘಾತಿ. ಯಾವುದರ ಸರ್ವಘಾತಿ? ಉತ್ತಮ ಅಕಿಂಚನ ಧರ್ಮದ ಸರ್ವಘಾತಿ. ಯಾವುದರ ಸರ್ವಘಾತಿ? ಉತ್ತಮ ಬ್ರಹ್ಮಚರ್ಯದ ಸರ್ವಘಾತಿ. ಈ ಸರ್ವಘಾತಿ ಕಷಾಯಗಳು ಹೋದಾಗ ಸತ್ಯ, ಸಂಯಮ, ತಪ, ತ್ಯಾಗ, ಆಕಿಂಚನ್ಯ, ಬ್ರಹ್ಮಚರ್ಯ ಏಕಕಾಲಕ್ಕೆ ಎಲ್ಲವೂ ಬರೋದುಂಟು. ಇವು ಬಂದು ಅಂತಂದ್ರೆ ಇವು ವ್ಯವಹಾರ ಧರ್ಮ. ಇವು ಸರಾಗ ಅವಸ್ಥೆಯಲ್ಲಿ ಮನುಷ್ಯನಿಗೆ ಇರೋದು. ರಾಗವಸ್ಥೆಯಲ್ಲಿ ಈ ಧರ್ಮಗಳು ನನ್ನ ಧರ್ಮಗಳು, 10 ಧರ್ಮಗಳು ನನ್ನ ಧರ್ಮಗಳು, ಪರಿಗ್ರಹ ವಿಷಯಗಳು ನನ್ನವಲ್ಲ, ಇವು ನನ್ನವಲ್ಲ, ಇವು ನನ್ನವು ಅನ್ನುವಂಥ ವಿಕಲ್ಪ ಭಾವ ಇದು ವ್ಯವಹಾರವನ್ನು ಸೂಚಿಸುತ್ತದೆ. ಎಲ್ಲಿ ವಿಕಲ್ಪ ಇದೆಯೋ ಅಲ್ಲಿ ವ್ಯವಹಾರ. ಎಲ್ಲಿ ಈ ವಿಕಲ್ಪ ಇಲ್ಲವೇ ಇಲ್ಲ, ತನ್ನ ಆತ್ಮಾನುಭೂತಿಯಲ್ಲಿ ತಾನಿದ್ದಾನೆ, ನಿಶ್ಚಯದ ಅನುಭೂತಿಯನ್ನು ಮಾಡ್ತಾ ಇದ್ದಾನೆ, ಅಲ್ಲಿ ನಿರ್ವಿಕಲ್ಪಿದ್ದಾನೆ. ವಿಕಲ್ಪಗಳು ಯಾವೂ ಇಲ್ಲ, ಯಾವ ವಿಕಲ್ಪಗಳೂ ಇಲ್ಲ. ಇಂಥ ಒಂದು ನಿರ್ವಿಕಲ್ಪ ಅವಸ್ಥೆಗೆ ಆತ್ಮಾನುಭೂತಿ ಅಂತ ಹೇಳಿದ್ದಾರೆ. ಇಂಥ ಒಂದು ಆತ್ಮಾನುಭೂತಿ ಇದು ನಿರಂತರವಾಗಿ ಅಂತರ ಮುಹೂರ್ತ ಕಾಲದವರೆಗೆ ಉಳಿಯಿತು ಅಂತಂದ್ರೆ ಮುನಿಗಳಿಗೆ, ಅಂತರ ಮುಹೂರ್ತ ಕಾಲದವರೆಗೆ ಈ ನಿಶ್ಚಯದ ಅನುಭೂತಿ, ಆತ್ಮಾನುಭೂತಿ, ವೀತರಾಗ ಅನುಭೂತಿ ಉಳಿಯಿತು ಅಂತಂದ್ರೆ ಮುನಿಗಳು ಕ್ಷಪಕ ಶ್ರೇಣಿಯನ್ನು ಹತ್ತಿ ಕೇವಲ ಜ್ಞಾನವನ್ನ ಅಂತರ ಮುಹೂರ್ತದೊಳಗೆ ಪ್ರಾಪ್ತ ಮಾಡಿಕೊಳ್ತಾರೆ.